Very good evening. Happy evening to all my dear students, teachers, and the school administrative department and the coordinators. We welcome you all to our Vidya Shakti science session. My name is Ashwita Malnat and I'm your science tutor. So, students, how are you all doing? How was your day? It's lovely that I started my day with you and I'm going to end my day with you as well. So, it's always nice to meet you and teach you and speak to you and have a beautiful conversations with you. Okay? ಇದು ಕೇಳಿಸ್ತಾ ಓಕೆ ಕೇಳಿಸ್ತಾ ಈಗ ಮ್ಯಾಮ್ ಹೇಳಿದ್ದು ಅಯ್ಯೋ ಇದು ಸಹ ಕೇಳಿಸ್ತಿಲ್ವಂತೆ ಸೊ ನಿಮ್ ಜೊತೆ ಎಲ್ಲ ಮಾತಾಡ್ಲಿಕ್ಕೆ ಸಂವಾದ ನಡೆಸ್ಲಿಕ್ಕೆ ಪಾಠ ಮಾಡ್ಲಿಕ್ಕೆ ನನ್ಗಂತೂ ಬಹಳ ಖುಷಿ ಆಗುತ್ತೆ ಹೋಪ್ಸೋ ನಿಮ್ಗೂ ಸಹ ಖುಷಿ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಆಗ್ಲಿಲ್ಲ ಅಂದ್ರೆ ಆಗೋ ತರ ನಾವು ಪ್ರಯತ್ನ ಮಾಡ್ತೀವಿ ಓಕೆ ಸೊ ಇದನ್ನ ಹೇಳ್ತಾ ಬೆಳಗಿನ ಕ್ಲಾಸ್ನ ಮುಂದುವರೆದ ಭಾಗ ಇದಾಗಿರುತ್ತೆ ಬೆಳಿಗ್ಗೆ ನಾವು ಕೆಮಿಕಲ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ ಆಫ್ ಗುಡ್ ಕಂಡಕ್ಟರ್ಸ್ ನಾನ್ ಗುಡ್ ಕಂಡಕ್ಟರ್ಸ್ ಲೈಕ್ ವೇರಿಯಸ್ ಲಿಕ್ವಿಡ್ ಐಟಮ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ ಈಗ ಅದರ ಒಂದು ಮುಂದುವರೆದ ಭಾಗವನ್ನ ನೋಡೋಣ ದಟ್ ಇಸ್ ಕೆಮಿಕಲ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. Hi, happy to hear you. Same here, Halagalli School. Very happy to hear to you as well. So, Belgian class nalli, I had given you a definition. I shall start the class by again re-giving it. ಎಷ್ಟೋ ಜನ ನೋಟ್ ಮಾಡ್ಕೊಂಡಿಲ್ಲ ಅಂತ ನೀವು ಸಂಪೂರ್ಣವಾಗಿ ನೋಟ್ಸ್ ನ ನೋಟ್ ಮಾಡ್ಕೊಂಡೇ ಇದ್ರೆ ಪರವಾಗಿಲ್ಲ ಬಟ್ ದಿಸ್ ಡೆಫಿನೇಷನ್ ಸೀಮ್ಸ್ ಟು ಬಿ ಇಂಪಾರ್ಟೆಂಟ್ ಸೊ ಐ ವುಡ್ ಶೇರ್ ಮೈ ಸ್ಕ್ರೀನ್ ಇದು ಒಂದನ್ನ ನೋಟ್ ಮಾಡ್ಕೊಳ್ಳಿ ಓಕೆ ಬೆಳಗ್ಗೆ ನೋಟ್ ಮಾಡ್ಕೊಂಡಿರೋರು ವೆಲ್ ಅಂಡ್ ಗುಡ್ ದೋಸ್ ಹು ಹ್ಯಾವ್ ನಾಟ್ ಟೇಕನ್ ಅ ನೋಟ್ ಆಫ್ ಇಟ್ ಐ ಶಲ್ ಗಿವ್ ಯು 15 seconds time. Okay, I'll repeat for you. An electric cell is a device that converts chemical energy into electrical energy. Through a reduction oxidation reaction, it consists of two electrodes, anode and cathode, submerged in an electrolyte, creating a potential difference, that is voltage between the ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮಿನಲ್ಸ್ ಇಲ್ಲಿವರೆಗೂ ಟರ್ಮಿನಲ್ಸ್ ವರ್ಗು ನೀವು ನೋಟ್ ಮಾಡ್ಕೊಂಡ್ರೆ ಸಾಕು ಓಕೆ ಇದಕ್ಕೊಂದು ಲೈಟ್ ಕಲರ್ ಕೊಟ್ಬಿಡೋಣ ಸೊ ಹೈಲೈಟ್ ಆಗ್ಲಿಕ್ಕೆ ಈ ಕಲರ್ ಓಕೆನಾ ಕಾಣುತ್ತಾ ಎಲ್ಲರಿಗೂ ಓಕೆ ನೋಟ್ ಮಾಡ್ಕೊಳ್ಳಿ ಪ್ಲೀಸ್ ಮ್ಯಾಮ್ ನಮ್ದು ಆಗಿದೆ ಅನ್ನೋರು ದಟ್ಸ್ ಫೈನ್ ವೇಟ್ ಫಾರ್ ಯುವರ್ ಅದರ್ ಫ್ರೆಂಡ್ಸ್ ಆಲ್ಸೋ ಇಲ್ಲ ಅನ್ನೋರು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಯೋರ್ 15 seconds ಟೈಮ್ ಸ್ಟಾರ್ಟ್ಸ್ ನೌ Done, students. Can I go forward?
ಆಯ್ತಾ ಮಕ್ಳೇ, ನೋಟ್ ಮಾಡ್ಕೊಂಡ್ರಾ? ಸೊ ಪ್ರಶ್ನೆ ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ವಾಟ್ ಇಸ್ ಎಲೆಕ್ಟ್ರಿಕ್ ಸೆಲ್ ಅಥವಾ ಎಲೆಕ್ಟ್ರಿಕ್ ಸೆಲ್ ಅಲ್ಲಿ ಇರುವಂತಹ ರಿಯಾಕ್ಷನ್ ಬಗ್ಗೆ ಹೇಳಿ. ಎಲೆಕ್ಟ್ರಾಡ್ಸ್ ಅಂದ್ರೆ ಏನು, ಎಲೆಕ್ಟ್ರಾಡ್ಸ್ ಅಲ್ಲಿ ಇರುವಂತಹದ್ದು ಯಾವ್ದ್ಯಾವ್ದು, ಈ ರೀತಿ ಪ್ರಶ್ನೆಗಳು ಬಂದಾಗ ನಿಮ್ಗೆ ಉತ್ತರ ಇದು ಒಂದು ಡೆಫಿನಿಷನ್ ಅಲ್ಲಿ ಆಗುತ್ತೆ. ಗೋವಿನಪಳ್ಳಿ ಸ್ಕೂಲ್ ನಾಟ್ ಎಟ್ ಡನ್. ಪ್ಲೀಸ್ ಮಕ್ಳೇ ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ಅದರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ವೇಟಿಂಗ್ ಅಲ್ವಾ. ಸೊ ಎಲ್ಲಾರ ಜೊತೆಗೂ ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಆಗಿದ್ರೆ ಪ್ಲೀಸ್ ಟೇಕ್ ಅ ನೋಟ್ ಫ್ರಮ್ ದೆಮ್. ಅಕ್ಕಪಕ್ಕ ಫ್ರೆಂಡ್ಸ್ ಯಾರಾದ್ರೂ ಮಾಡಿ ಮುಗಿಸಿದ್ರೆ ಅವರಿಂದ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಒಂದ್ ಕಡೆ ಸ್ಟಕ್ ಆಯ್ತು ಅಂತ ಹೇಳಿದ್ರೆ ಬೇರೆ ಮಕ್ಳುಗಳಿಗೂ ತೊಂದರೆ ಆಗುತ್ತಲ್ಲ, ಆ ಕಾರಣಕ್ಕೋಸ್ಕರ. ಎನಿವೇಸ್, I'll wait for you. I'll give you another 10 seconds time. Please finish it at the earliest. Okay. ಡನ್. ಓಕೆ. ಸೊ ಈಗ ಎಷ್ಟೋ ಜನಕ್ಕೆ ಕ್ವೆಶ್ಚನ್, ಮೇಡಮ್ ಇದ್ರಲ್ಲಿ ಎಷ್ಟೊಂದು ಟರ್ಮ್ಸ್ ಗಳು ನೀವು ಹೇಳಿದಿರಾ. ಅನಾಡ್ ಅಂದ್ರೇನು, ಕ್ಯಾಥಾಡ್ ಅಂದ್ರೇನು, ಎಲೆಕ್ಟ್ರಾಡ್ಸ್ ಅಂದ್ರೇನು, ಇದ್ಯಾವುದೋ ಫ್ರೆಂಚ್ ಮತ್ತೆ ಗ್ರೀಕ್ ಕಲ್ತಂಗ ಆಗುತ್ತೆ ನಮ್ಗೆ ಅಂತ. ಓಕೆ. ಸೊ ಏನಾಗುತ್ತೆ ಅದ್ರ ಬಗ್ಗೆ ನಾನು ಸ್ಥೂಲವಾಗಿ ಇನ್ ಡೆಫಿನಿಷನ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಡೆಫಿನಿಷನ್ ನ ಕಂಪ್ಲೀಟ್ ಮಾಡೋಣ. ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಇದೇನ್ ಕೆಲಸ ಮಾಡುತ್ತೆ, ಇದು ಕನೆಕ್ಟ್ ಮಾಡಿದಾಗ ವೆನ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಸರ್ಕ್ಯೂಟ್, electrons flow from negative to positive terminal, producing electric current to power devices. So ನಿಮ್ಗೆ ಎಲ್ಲಾರ್ಗೂ ಗೊತ್ತಿರುತ್ತೆ ಎಲೆಕ್ಟ್ರಾನ್ಸ್ ಏನನ್ನ ಸೂಚಿಸುತ್ತೆ. ಮತ್ತೆ ಪ್ರೋಟಾನ್ಸ್ ಏನನ್ನ ಸೂಚಿಸುತ್ತೆ, ಯಾರಾದ್ರೂ ಹೇಳ್ ಬರ್ಲಿರಾ? ಎಲೆಕ್ಟ್ರಾನ್ಸ್ ಏನನ್ನ ಹೇಳುತ್ತೆ, ಪ್ರೋಟಾನ್ಸ್ ಏನ್ ಹೇಳುತ್ತೆ? ಒಂದ್ ಬ್ಯಾಟ್ರಿ ತೆಕ್ಕೊಂಡಾಗ you have plus and minus mark. So what is this? Can anyone tell me? ಪಾಸಿಟಿವ್, ನೆಗೆಟಿವ್. ಓಕೆ, ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಹೇಳ್ತೀರಾ? ಥಿಂಕ್ ಥಿಂಕ್ ಸ್ಟೂಡೆಂಟ್ಸ್. What is the plus and minus in the battery? So they are nothing but the positive and negative side of a battery. We call it as terminals. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಎಂಟರ್ ಮತ್ತೆ ಎಕ್ಸಿಟ್ ಆಗುವಂತ ಟರ್ಮಿನಲ್. ಈಗ ಒಂದ್ ಮನೆಗ್ ಹೋಗ್ಬೇಕಾದ್ರೆ ಅಥವಾ ನಿಮ್ಗೆ ಒಂದೇ ಕಡೆ ಎರಡು ಬಾಗ್ಲು ಇರುತ್ತೆ, ಹೀಗೆ ಒಂದ್ ಶಾಪ್ ಹೋಗ್ಬೇಕಾದ್ರೆ ಒಂದ್ ಕಡೆ ಪುಷ್ ಅಂತ ಇರುತ್ತೆ, ಇನ್ನೊಂದ್ ಕಡೆ ಪುಲ್ ಅಂತ ಇರುತ್ತೆ. ನೋಡಿದೀರಾ? ಪುಷ್ ಅಂದ್ರೆ ತಳ್ಬಿಟ್ಟು ಒಳಗಡೆ ಹೋಗೋದು, ಪುಲ್ ಅಂದ್ರೆ ಅದ್ನ ಎಳ್ಬಿಟ್ಟು ಆಚೆ ಬರೋದು. ಎಂಟ್ರಿ ಅಂಡ್ ಎಕ್ಸಿಟ್, ಎಂಟ್ರಿ ಮತ್ತೆ ಎಕ್ಸಿಟ್ ಇರುತ್ತೆ. ಕಂಡಿದ್ದೀರಾ? ಕಾಣಿಸ್ತಿಲ್ವಾ? ಸೊ ಒಂದು ಬಾಗ್ಲು ಹೀಗಿದ್ದಾಗ ಒಂದ್ ಕಡೆ ಎಂಟ್ರಿ ಇರುತ್ತೆ, ಇನ್ನೊಂದ್ ಕಡೆ ಎಕ್ಸಿಟ್ ಇರುತ್ತೆ. ಹೌದಾ? ಎಂಟ್ರಿ ಅಂಡ್ ಎಕ್ಸಿಟ್. ಏನಾಗುತ್ತೆ ಇಲ್ಲಿ, ಸಿಮಿಲರ್ಲಿ ಒಂದ್ ಬ್ಯಾಟ್ರಿಗೆ ಯು ವಿಲ್ ಹ್ಯಾವ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್. ಓಕೆ, ಪಾಸಿಟಿವ್ ಬಂದು ಪ್ಲಸ್ ಅಲ್ಲಿ ಮಾರ್ಕ್ ಆಗಿರುತ್ತೆ, ಅಂದ್ರೆ ಹೈ ಪೊಟೆನ್ಶಿಯಲ್ ಪಾಯಿಂಟ್. ನೆಗೆಟಿವ್ ಬಂದು ಮೈನಸ್ ನಲ್ಲಿ ಮಾರ್ಕ್ ಆಗಿರುತ್ತೆ, ಲೋ ಪೊಟೆನ್ಶಿಯಲ್ ಪಾಯಿಂಟ್, ವೇರ್ ಎಲೆಕ್ಟ್ರಾನ್ಸ್ ಆರ್ ರಿಲೀಸ್ಡ್. ಸೊ ಈ ಎಲೆಕ್ಟ್ರಾನ್ಸ್ ಮೈನಸ್ ನಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಮೈನಸ್ ನಲ್ಲಿ ಎಲೆಕ್ಟ್ರಾನ್ ರಿಲೀಸ್ ಆದಾಗ ಏನಾಗುತ್ತೆ,
ಆ ಲೋ ಪೊಟೆನ್ಷಿಯಲ್ ಪಾಯಿಂಟ್ ಇಂದ, ಓಕೆ, ಲೋ ಪೊಟೆನ್ಷಿಯಲ್ ಪಾಯಿಂಟ್ ಇಂದ ಹೈ ಪೊಟೆನ್ಷಿಯಲ್ ಪಾಯಿಂಟ್ ಗೆ ಹಿಂಗ್ ಟ್ರಾವೆಲ್ ಆಗುತ್ತೆ. ಓಕೆ, ಹೈ ಪೊಟೆನ್ಷಿಯಲ್ ಪಾಯಿಂಟ್ ಗೆ ಟರ್ನ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಮೈನಸ್ ಇಂದ ಅದು ಯಾವ ಕಡೆ ಹೋಗ್ತಾ ಇದೆ, ಪ್ಲಸ್ ಕಡೆಗೆ ಹೋಗ್ತಾ ಇದೆ. ಸೊ ಅದಕ್ಕೆ ಒಂದು ಬ್ಯಾಟ್ರಿಲಿ ಪ್ಲಸ್ ಮತ್ತೆ ಮೈನಸ್ ಅಂತ ಇರುತ್ತೆ. ಸೊ ಎಲ್ಲೆಲ್ಲಿ ಎಲೆಕ್ಟ್ರಾನ್ಸ್ ಅಂತ ನಾನು ಹೇಳಿದಾಗ ಅಲ್ಲಿ ಮೈನಸ್ ಅಂತ ನೀವು ನೆನ್ಪಿಟ್ಕೊಬೇಕು, ಎಲ್ಲೆಲ್ಲಿ ಪ್ರೋಟಾನ್ಸ್ ಅಂತ ಹೇಳಿದಾಗ ಅಲ್ಲಿ ಪ್ಲಸ್ ಅಂತ ನೆನ್ಪಿಟ್ಕೊಬೇಕು. ನೀವು ಸೈನ್ಸ್ ಸ್ಟೂಡೆಂಟ್ ಆಗಿ ಒಂದು ಬ್ಯಾಟ್ರಿಯನ್ನ ನೋಡಿದಾಗ ಪ್ಲಸ್ ಮತ್ತೆ ಮೈನಸ್ ಮಾರ್ಕ್ ಯಾತಕ್ಕಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಪ್ಲಸ್ ಮತ್ತೆ ಮೈನಸ್ ಮಾರ್ಕ್ ಯಾತಕ್ಕಿದೆ ಅನ್ನೋದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಟೈಮ್ ನಿಮ್ಮ ಜೂನಿಯರ್ಸ್ ಗಳಿಗೆ ಅಥವಾ ನಿಮ್ ಪೇರೆಂಟ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬಹುದು. ಓಕೆ, ಮೈನಸ್ ಇರೋದು ಲೋ ಪೊಟೆನ್ಷಿಯಲ್ ಪಾಯಿಂಟ್ ವೇರ್ ಎಲೆಕ್ಟ್ರಾನ್ಸ್ ಆರ್ ರಿಲೀಸ್ while the positive terminal supplies power the circuit and the negative terminal act as the ground or return path for the current, making a correct connection is vital. ಓಕೆ, ಸೊ ಇದು ಪ್ಲಸ್ ಮತ್ತೆ ಮೈನಸ್ ಮಾರ್ಕ್ ಏನಕ್ಕಿದೆ ಅಂತ. ನಾನು ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಬಟ್ ಬಿಫೋರ್ ದಟ್ ಲೆಟ್ ಅಸ್ ಫಿನಿಶ್ ದಿಸ್ ಡೆಫಿನಿಷನ್. ಅರ್ಥ ಆಗ್ತಾ ಇದೆ ಅಲ್ಲ? ನೀವು ಸೈನ್ಸ್ ಅಲ್ಲಿ ಏನೇ ಕಲ್ತು ಕೂಡ ಇನ್ ಲೈಫ್ ಎಕ್ಸಾಂಪಲ್ ಜೊತೆ ಕನೆಕ್ಟ್ ಮಾಡ್ಕೊಂಡಾಗ ಸೈನ್ಸ್ ನಿಮ್ಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಆಲ್ವೇಸ್ ಸೈನ್ಸ್ ಇಸ್ ರಿಲೇಟೆಡ್ ಟು ದ ಎವ್ರಿ ಡೇ ಲೈಫ್ ನಮ್ದು. ಓಕೆ, ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸ್ ಅಂದ್ರೆ ಮೈನಸ್ ಸಿಂಪಲ್ ಫ್ಲೋ ಫ್ರಮ್ ದ ನೆಗೆಟಿವ್ ಟು ದ ಪಾಸಿಟಿವ್ ಟರ್ಮಿನಲ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಆ ನೆಗೆಟಿವ್ ಇಂದ ಗ್ರೌಂಡ್ ಇಂದ ಪಾಸಿಟಿವ್ ಟರ್ಮಿನಲ್ ಹೋದಾಗ ಮಾತ್ರ, ಕೆಳಗಿಂದ ಮೇಲ್ ಹೋದಾಗ ಮಾತ್ರ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಡೌಟ್ಸ್, ಸೊ ಇದನ್ನ ನೀವು ನೋಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಬಟ್ ಇಫ್ ಯು ಫೈಂಡ್ ದಟ್ ವಿ ನೀಡ್ ಟು ನೋ ದ ಮೀನಿಂಗ್ ಆಫ್ ಇಟ್ ಅಂದಾಗ ಯು ಕ್ಯಾನ್ ನೋಟ್ ಇಟ್. ಓಕೆ, ಎಲೆಕ್ಟ್ರಾನ್ಸ್ ಅಂದ್ರೆ ಟೂ ಡಿಫ್ರೆಂಟ್ ಮೆಟಲ್ಸ್, ಅದರಲ್ಲಿ ಅನಾಡ್ ಮತ್ತೆ ಕ್ಯಾಥೋಡ್ ಅಂತ ಇರುತ್ತೆ, ದಟ್ ಆಕ್ಟ್ ಆಸ್ ದ ಸೈಟ್ಸ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್. The anode is the negative terminal where oxidation occurs and the cathode is the positive terminal where reduction occurs. So ನಾನು ಹೆಂಗೆ ಮ್ಯಾಮ್ ಎಂಟೈರ್ ಸೆಂಟೆನ್ಸ್ ನ ನೋಟ್ ಮಾಡ್ಕೊಬೇಕಾ? ಇಲ್ಲಿ ಸೊ ನಾನು ಯಾವ್ದಾವ್ದನ್ನ ನಿಮ್ಗೆ ನೋಟ್ ಮಾಡ್ಕೊಳ್ಳಿ ಅಂತ ಡಿಕ್ಟೇಟ್ ಮಾಡ್ತೀನೋ ಅದನ್ನ ಎಂಟೈರ್ ಸೆಂಟೆನ್ಸ್ ನ ನೋಟ್ ಮಾಡ್ಕೊಳ್ಳಿ. ಯಾವ್ದಾವ್ದು ಈ ರೀತಿ ಹೇಳ್ತೀನೋ ಅದನ್ನ ಈ ತರ ನೋಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಟೂ ಡಿಫ್ರೆಂಟ್ ಮೆಟಲ್. ಎಕ್ಸಾಮ್ ಅಲ್ಲಿ ಹಿಂಗ್ ಬರ್ಬಿಡ್ಬೇಡಿ, ಮಾರ್ಕ್ಸ್ ಕಟ್ ಆಗುತ್ತೆ. ಯಾವ್ದಿರುತ್ತೆ ಅದ್ರಲ್ಲಿ ಅನಾಡ್, ಇದು ಬರೀ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಗೆ. ಓಕೆ, cathode. Anode act as the sites for the chemical reaction. ಇವೆರಡು. The anode is negative terminal, is the negative terminal where oxidation occurs. Okay, and the cathode is the positive terminal where reduction happens. ಎಷ್ಟು ನಿಮಿಷ ತಗೊಂತಿದ್ ನನ್ಗೀಗ ಅಲ್ವಾ? ಸೊ ನೀವ್ ನೆಕ್ಸ್ಟ್ ಟೈಮ್ ಬರಿಬೇಕಾದ್ರೆ ಈ ರೀತಿ ಸಮರಿ ನೋಟ್ಸ್ ಅಂತ ಕರಿತೀವಿ ನಾವು, ಈ ರೀತಿ ಬರಿಬಹುದು. ಓದ್ಬೇಕಾದ್ರೆ ಏನರ್ಥ ಆಗುತ್ತೆ, ಎಲೆಕ್ಟ್ರಾನ್ಸ್ ಇಸ್ ಟೂ ಡಿಫ್ರೆಂಟ್ ಮೆಟಲ್ಸ್ ಇರುತ್ತೆ, ಅನಾಡ್ ಮತ್ತೆ ಕೆಥೋಡ್. ಅನಾಡ್ ಬಂದು ನೆಗೆಟಿವ್ ಇರುತ್ತೆ, ಕ್ಯಾಥೋಡ್ ಬಂದು ಪಾಸಿಟಿವ್ ಇರುತ್ತೆ. ಇದ್ರಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಇಲ್ಲಿ ರಿಡಕ್ಷನ್ ಆಗುತ್ತೆ. ಕಲ್ತಂಗ ಆಯ್ತಾ? ಯು ಡನ್? ಎಸ್. So what is the message? RUROOMBR. What were you asking me? Ma'am, which time is the exam? We'll let you know, children. So exam is basically offline. We'll let you know when the exam is. Got it? So ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. Exam will be offline. Okay? Electrodes ಅಂದ್ರೆ it's two different metals. ಏನೇನ್ ಮೆಟಲ್ಸ್ ಇರುತ್ತೆ? ಅನಾಡ್ ಮತ್ತೆ ಕೆಥೋಡ್ ಅಂತ ಇರುತ್ತೆ. This act as a sites for the chemical reaction
Anode ಬಂದು negative terminal where oxidation occurs, and the cathode is the positive terminal where reduction occurs. This was about electrodes. Next, let me move forward and teach you about electrolyte. Okay, ಇದಾಗಿದೆಲ್ಲ ನೋಟ್ ಮಾಡಿ. ಎಲೆಕ್ಟ್ರೋಲೈಟ್. ಎಲೆಕ್ಟ್ರೋಲೈಟ್ ಅಂದ್ರೆ ವಾಟ್ ಇಸ್ ಎಲೆಕ್ಟ್ರೋಲೈಟ್? ಎಲೆಕ್ಟ್ರಿಕಲಿ ಬರುವಂತ ಲೈಟಾ? ಹ್ಮ್ ಮ್ಯಾಮ್, ವಾಟ್ ಈಸ್ ಅನಾಡ್? ಅನಾಡ್ ನಾ ಹೇಳ್ದಂಗೆ ಇಟ್ಸ್ ಅನ್ ಎಲೆಕ್ಟ್ರಾಡ್ ಮಕ್ಳೆ, ವೇರ್ ಆಕ್ಸಿಡೇಷನ್ ಅಕರ್ಸ್. ಆಕ್ಸಿಡೇಷನ್ ಅಕರ್ ಆಗೋದಕ್ಕೆ ಅನಾಡ್ ಅಂತ ಕರಿತೀವಿ. ಓಕೆ, ವೇರ್ ಇನ್ ದಿಸ್ ಟರ್ಮಿನಲ್ ಕರೆಂಟ್ ಎಂಟರ್ಸ್ ಅನ್ ಎಲೆಕ್ಟ್ರೋಕೆಮಿಕಲ್ ಡಿವೈಸ್, ಆರ್ ವೇರ್ ಎಲೆಕ್ಟ್ರಾನ್ಸ್ ಫ್ಲೋ ಔಟ್ ಟು ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಅದಕ್ಕೆ ಅನಾಡ್ ಅಂತೀವಿ. ಎಲ್ಲಿ ಎಲೆಕ್ಟ್ರಾನ್ಸ್ ಇನ್ನೊಂದು ಸರ್ಕ್ಯೂಟ್ಗೆ ಹೋಗುವಂತಹ ಜಾಗ. ಕ್ಯಾಥೋಡ್ ಅಂದ್ರೆ ಇಲ್ಲಿ ರಿಡಕ್ಷನ್ ಆಗುತ್ತೆ, ಅಂದ್ರೆ ಇದು ಪಾಸಿಟಿವ್ ಟರ್ಮಿನಲ್ ವೇರ್ ಕರೆಂಟ್ ಲೀವ್ಸ್ ದ ಡಿವೈಸಸ್ ಆರ್ ಎಲೆಕ್ಟ್ರಾನ್ಸ್ ಫ್ಲೋಸ್ ಇನ್ ಟು ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಓಕೆ, ದಿಸ್ ಇಸ್ ಅಬೌಟ್ anode and cathode. ಎಲೆಕ್ಟ್ರೋಲೈಟ್ ಅಂದ್ರೆ ವಾಟ್ ಇಸ್ ಎಲೆಕ್ಟ್ರೋಲೈಟ್? ಎಲೆಕ್ಟ್ರೋಲೈಟ್ ಅಂದ್ರೆ ಅಗೇನ್ ಇಟ್ ಇಸ್ ಅ ಕೆಮಿಕಲ್ ಸೊಲ್ಯೂಷನ್. Electrolyte is a chemical solution or paste that contains ions and allows for the flow charge between the electrodes. Electrodes anode ಮತ್ತೆ cathode ಮಧ್ಯೆ flow charge ಆಗ್ಲಿಕ್ಕೆ ಇದು electrolyte ಬಿಡುತ್ತೆ. ಈಗ ಪ್ರಶ್ನೆ, ಅಯನ್ಸ್ ಅಂದ್ರೆ ಏನ್ ಮೇಡಮ್? ಇದೊಳ್ಳೆ ಈರುಳ್ಳಿ ತರ ಒಂದು ಪದ್ರಗಳನ್ನ ತೆಗೆದಾಗ ಮತ್ತೊಂದಿಷ್ಟು ಪದ್ರಗಳು ಆಚೆ ಬರ್ತಾನೆ ಇರುತ್ತೆ ಅಲ್ವಾ? ಅಯನ್ಸ್ ಅಂದ್ರೆ ಇಟ್ ಇಸ್ ಅನ್ ಆಟಮ್ ಅಥವಾ ಮಾಲಿಕ್ಯೂಲ್ with a net electric charge because it has an unequal number of protons and electrons. ಓಕೆ, ಒಂದು ಅಯನ್ ಅಲ್ಲಿ ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಇವೆರಡು ಇರ್ಬೇಕಾಗುತ್ತೆ. ಅದು ಅನ್ಈಕ್ವಲ್ ಆಗಿದ್ದಾಗ ಇಟ್ ಬಿಕಮ್ಸ್ ಅನ್ ಅಯನ್ಸ್. ಓಕೆ, ಸೊ ಈ ಅಯನ್ಸ್ ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು? ನೆಕ್ಸ್ಟ್ ಕ್ವೆಶ್ಚನ್. ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ದ ಟೋಟಲ್ ಚಾರ್ಜ್ ಆಫ್ ಎನ್ ಆಬ್ಜೆಕ್ಟ್ ಕ್ಯಾಲ್ಕುಲೇಟೆಡ್ ಬೈ ಆಡಿಂಗ್ ಆಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ನಮ್ಗೆ ನೆಟ್ ಚಾರ್ಜಸ್ ಬರುತ್ತೆ. ಓಕೆ, ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ಲಸ್ ಮೈನಸ್ ಎಲ್ಲ ಮಾಡಿ ನೆಟ್ ಅಮೌಂಟ್ ಏನ್ ಸಿಗುತ್ತಲ್ಲ, ಅದೇ ತರ ನೆಟ್ ಚಾರ್ಜಸ್ ಇಂದ ಅಯನ್ಸ್ ನಮ್ಗೆ ಗೊತ್ತಾಗುತ್ತೆ. ಅದು ಈಕ್ವಲ್ ಆಗಿಲ್ಲ ಅಂದ್ರೆ ವಿ ಕಾಲ್ ಇಟ್ ಆಸ್ ಅಯನ್ಸ್ ಅಂತ ನಾವ್ ಅದನ್ನ ಕರಿತೀವಿ. ಅದ್ರಲ್ಲೂ ಸಹ ಕೇಶನ್ಸ್ ಎನಿಯನ್ಸ್ ಅಂತ ಇರುತ್ತೆ. ಅದು ನೀವು ನೆಕ್ಸ್ಟ್ ಕ್ಲಾಸ್ಗೆ 9th ಸ್ಟ್ಯಾಂಡರ್ಡ್ ಹೋದಾಗ ಯು ವಿಲ್ ಹ್ಯಾವ್ ಅ ಟಾಪಿಕ್ ಅಬೌಟ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ವೇರ್ ಯು ವಿಲ್ ಲರ್ನ್ ಇನ್ ಡೀಪ್ ಅಬೌಟ್ ದೀಸ್ ಥಿಂಗ್ಸ್. ಓಕೆ, yeah. Definition of what you require talented girls government high school. ಅದೇ ಡೆಫಿನಿಷನ್ ಯಾವ್ದು ಬೇಕಮ್ಮ? ವಾಟ್ ಟೈಮ್ ಇಸ್ ಎಕ್ಸಾಮ್? ನಿಮ್ ಕ್ಲಾಸ್ ಅಲ್ಲಿ ಕೋಆರ್ಡಿನೇಟರ್ಸ್ ಹೇಳ್ತಾರೆ ಎಕ್ಸಾಮ್ ಯಾವ ಟೈಮ್ ಅಲ್ಲಿ ಇರುತ್ತೆ ಅಂತ. ಸೊ ವಿ ಆರ್ ನಾಟ್ ಶೋರ್ ಅಬೌಟ್ ದ ಟೈಮಿಂಗ್ಸ್ ಆಫ್ ದ ಎಕ್ಸಾಮ್. ಕ್ಲಿಯರ್ ವಿತ್ ದಿಸ್? ಯಾ, ನೆಕ್ಸ್ಟ್. ಟರ್ಮಿನಲ್ಸ್. ಈಗ ನಾವು ಎಲೆಕ್ಟ್ರಾಡ್ಸ್ ನ ಕಲ್ತಿದ್ದಾಯ್ತು, ಎಲೆಕ್ಟ್ರೋಲೈಟ್ ನ ಕಲ್ತಿದ್ದಾಯ್ತು, ಅಯನ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದಾಯ್ತು, ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನಂತ ತಿಳ್ಕೊಂಡಿದ್ದಾಯ್ತು. ಟರ್ಮಿನಲ್ಸ್. ಟರ್ಮಿನಲ್ಸ್ ಅಂದ್ರೆ ದ ಪಾಯಿಂಟ್ಸ್ ಆಫ್ ಕನೆಕ್ಷನ್ ಟು ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಇನ್ ಅ ಸಿಂಪಲ್ ಸೆಲ್, ದ ಪಾಸಿಟಿವ್ ಟರ್ಮಿನಲ್ ಆಫನ್ ಆಸ್ ಅ ಮೆಟಲ್ ಕ್ಯಾಪ್ ವೈಲ್ ದ ನೆಗೆಟಿವ್ ಟರ್ಮಿನಲ್ ಹ್ಯಾಸ್ ಅ ಫ್ಲಾಟ್ ಮೆಟಲ್ ಡಿಸ್ಕ್. ಏನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಯಾರಾದ್ರೂ ಬ್ಯಾಟ್ರಿನ ಅಬ್ಸರ್ವ್ ಮಾಡಿದ್ದೀರಾ? ಒಂದು ಬ್ಯಾಟ್ರಿ ಯಾವ ರೀತಿ ಇರುತ್ತೆ ಅಂತ? Talented girls, please wait. I shall explain you the definition. Before that, let me explain about terminals to your other friends.
ಇದು ಒಂದು ಬ್ಯಾಟ್ರಿ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವೇನ್ ಹೇಳ್ತಾ ಇದ್ದೀವಿ, ಟರ್ಮಿನಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇದನ್ನ ನಾವು ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡ್ತೀವಿ. ಈಗ ಇದ್ರಲ್ಲಿ ಪಾಸಿಟಿವ್ ಟರ್ಮಿನಲ್ ಏನಿದೆ, ಪ್ಲಸ್ ಮಾರ್ಕ್ ಎಲ್ಲಿರುತ್ತೆ ಅಲ್ಲ ಮೆಟಲ್ ಕ್ಯಾಪ್ ಇರುತ್ತೆ. ಈ ಪ್ಲಸ್ ಮಾರ್ಕ್ ನ ನೋಡೋ ಅವಶ್ಯಕತೆ ಇಲ್ಲ. ಮೆಟಲ್ ಕ್ಯಾಪ್ ಯಾವ್ದಕ್ಕಿರುತ್ತೆ ಅದು ಪಾಸಿಟಿವ್. ಹಾಗೇನೆ ಕೆಳಗಡೆ ತಳದಲ್ಲಿ ಹಿಂಗಿರುತ್ತಲ್ಲ ಮೆಟಲ್ ಡಿಸ್ಕ್ ಇರುತ್ತಲ್ಲ, ಫ್ಲಾಟ್ ಆಗಿರುತ್ತಲ್ಲ, ಇದು ನೆಗೆಟಿವ್. Okay, this is how it is in a battery. Okay, the points of connection to the external circuit. In a simple cell, the positive terminal has a metal cap while the negative terminal has a flat metal disc. ಯಾರತ್ರ ಆದ್ರೂ ಬ್ಯಾಟ್ರಿ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ರೆಫರ್ ಟು ದ ಬ್ಯಾಟ್ರಿ ಅಂಡ್ ಗೆಟ್ ಟು ನೋ ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ಸ್ ಹೇಗಿರುತ್ತೆ ಅಂತ. ಐ ಶಲ್ ಶೋ ಇಟ್ ಟು ಯು ರೈಟ್ ನೌ. This is a battery I have. Sorry. ಓಕೆ, ಇಲ್ಲಿ ಈ ಒಂದು ಪಾಯಿಂಟ್ ಕಾಣುತ್ತಾ ನಿಮ್ಗೆ, ಟಿಪ್ ಕಾಣುತ್ತಾ? ಇಲ್ಲಿ ಏನ್ ಬರ್ದಿದೆ, ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆಯಾ? ಪ್ಲಸ್ ಮಾರ್ಕ್ ಆನ್ ದಿಸ್. ಇಲ್ಲಿ ಹೆಂಗಿದೆ, ಇದು ಫ್ಲಾಟ್ ಮೆಟಲ್ ಡಿಸ್ಕ್ ಇದೆ. ಇಲ್ಲಿ ಏನ್ ಬರ್ದಿರ್ತಾರೆ, ಮೈನಸ್ ಮಾರ್ಕ್. ಓಕೆ, ಸೊ ಪ್ಲಸ್ ಅಂಡ್ ಮೈನಸ್ ಈ ರೀತಿಯಾಗಿರುತ್ತೆ ಬ್ಯಾಟ್ರಿ. ದಿಸ್ ಇಸ್ ಹೌ ಅನ್ ಬ್ಯಾಟ್ರಿ ಲುಕ್ಸ್ ಲೈಕ್. ಕ್ಲಿಯರ್? ನೆಕ್ಸ್ಟ್ ಟೈಮ್ ಇಂದ ಪ್ಲಸ್ ಮೈನಸ್ ಅಂತ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಟಿಪ್ ಇದ್ರೆ ಇಟ್ ಇಸ್ ಪ್ಲಸ್ ಅಂತ, ಫ್ಲಾಟ್ ಆಗಿದ್ರೆ ಇಟ್ ಇಸ್ ಮೈನಸ್ ಅಂತ. ಹೋಪ್ ಯು ಅಂಡರ್ಸ್ಟುಡ್ ದ ಡಿಫರೆನ್ಸ್. ವೆರಿ ಗುಡ್. Now, children wanted to take a note of this definition of electrolyte and electron. Okay. I'll just read it out to you. We have understood, ma'am. Thank you. Good, good. Good to see your responses. Okay. Electrodes. Note ಮಾಡ್ಕೊಳ್ಳಿ. Two different metals. Those who are asking, Talented Girls School and so other schools, whoever wanted to take a note of it, please note it down. Two different metals, namely anode and cathode, that act as the sites for the chemical reactions. Others who have taken the summary note, you need not take a note. Adonde saku. Okay. Bigdo note ಮಾಡ್ಕೊಳ್ಳಿ. Two different metals, anode and cathode, that act as the sites for the chemical reactions. The anode is the negative terminal. The anode is the negative terminal where oxidation occurs. Where oxidation occurs. And the cathode is the positive terminal. Cathode is the positive terminal where reduction occurs. Note ಮಾಡ್ಕೊಂಡ್ರಾ? ಆಯ್ತಾ ಮಕ್ಳೇ? Finish? Okay. Next, electrolyte. A chemical solution or paste that contains ions and allows for the flow of charge between electrodes. Those who have finished, well and good. Those who have not completed, you find the same notes in our YouTube channel. You can please go there, pause the videos and take the notes. Okay? Yellasandra school, you can do as I said. Nanjangoodu school, ನಿಮ್ಗೂ ಅಷ್ಟೇ. ಯೂಟ್ಯೂಬ್ ಹೋಗಿ ಲಾಗಿನ್ ಆಗಿ
ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬರುತ್ತೆ, ಪಾಸ್ ಮಾಡ್ಕೊಂಡು ನೀವು ನೋಟ್ಸ್ ನ ಬರ್ಕೊಳ್ಬಹುದು. ಗೊತ್ತಾಯ್ತಾ? ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿ. ಈಗ ಎಲೆಕ್ಟ್ರೋಲೈಟ್ ಆಯ್ತಲ್ಲ ಮಕ್ಕಳೇ? ಓಕೆ. ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಹೇಗ್ ಕ್ರಿಯೇಟ್ ಮಾಡೋದು, ಲೆಮನ್ ಮತ್ತೆ ವಿನೆಗರ್ ಎಕ್ಸ್ಪೆರಿಮೆಂಟ್ ನ ಹೇಗ್ ಮಾಡೋದು, ಇದ್ರ ಬಗ್ಗೆ ಅರ್ಥ ಮಾಡ್ಕೊಂತಾ ಹೋಗೋಣ. Let us meet in our next session. Until take good care of yourself. I'm going to stop the session here and welcome the next tutor. Jai Hind, Jai Karnataka Mate, Jai Vidya Shakti. Namaste.